ಫಟಾಫಟ್ ಅಂತ ಕೇವಲ 10 ನಿಮಿಷದಲ್ಲಿ ಸ್ನ್ಯಾಕ್ ಮಾಡ್ಕೋಬೇಕು ಅಂದರೆ ಖಂಡಿತ ಈ ಸ್ನ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುವಂಥ ಈ ಸ್ನ್ಯಾಕ್ ಮನೆಯವರೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪೋವಿಸ್ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬ್ರೆಡ್ ಪಕೋಡ. ಇದನ್ನು ಮಾಡೋದಕ್ಕೆ ಮೊದಲು ನಾನಿಲ್ಲಿ 2 ಆಲೂಗಡ್ಡೆಯನ್ನು ತಗೊಂಡು ಅದನ್ನು ಕುದಿಸಿ ಈ ರೀತಿಯಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೋಬೇಕು. ನಂತರ 2 ಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕತ್ತರಿಸಿ ಹಾಕ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊನೆಯದಾಗಿ 1.5 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ. ಇವೆಲ್ಲವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಉಪ್ಪನ್ನು ಸೇರಿಸೋದ್ರಿಂದ ಅದು ನೀರನ್ನು ಬಿಡುತ್ತೆ. ಹಾಗಾಗಿ ಈ ಮಸಾಲವನ್ನು ನೀವು ಕೊನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಬ್ರೆಡ್ ಪಕೋಡ ಮಾಡೋದಕ್ಕೆ ಬೇಕಾದಂತಹ ಆಲೂ ಸ್ಟಫಿಂಗ್ ರೆಡಿ ಆಯಿತು. ನಂತರ ಇನ್ನೊಂದು ಬೌಲ್ಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಬೇಸನ್ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1/4 ಚಮಚದಷ್ಟು ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚದಷ್ಟು ಅಜ್ವಾನ ಅಥವಾ ಓಂ ಕಾಳು ಇವೆಲ್ಲವನ್ನು ಸೇರಿಸಿ ಸ್ವಲ್ಪವೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಇದನ್ನು ಗಟ್ಟಿಯಾಗಿ ಕಲಿಸಿದ ಮೇಲೆ ಬ್ರೆಡ್ ಪಕೋಡ ಮಾಡೋದಕ್ಕೆ ಬೇಕಾದಂತಹ ಬೇಸನ್ ಹಿಟ್ಟು ರೆಡಿ ಆಯಿತು. ಇವಾಗ ಬ್ರೆಡ್ಗಳನ್ನು ತಗೊಂಡು ಅದರ ಎಡ್ಜಸ್ನೆಲ್ಲ ನೀಟಾಗಿ ನಾವು ಕತ್ತರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 100% ಹೋಲ್ ವೀಟ್ ಬ್ರೆಡ್ಡನ್ನು ತಗೊಂಡಿದ್ದೀನಿ. ನೀವು ಯಾವ ಬ್ರೆಡ್ಡನ್ನಾದರೂ ತಗೋಬಹುದು. ಈ ರೀತಿಯಾಗಿ ಅದರ ಎಡ್ಜಸ್ಗಳನ್ನೆಲ್ಲ ಕತ್ತರಿಸಿ ತೆಗೆದು ಇಟ್ಕೋಬೇಕು. ಈ ರೀತಿಯಾಗಿ ಎಡ್ಜಸ್ಗಳನ್ನೆಲ್ಲ ತೆಗೆದು ಬ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಒಂದು ಬ್ರೆಡ್ನಲ್ಲಿ 2 ಪೀಸ್ಗಳನ್ನು ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ತೋರಿಸಿರುವಂತೆ ಒಂದು ಬ್ರೆಡ್ನಲ್ಲಿ ಈ ರೀತಿಯಾಗಿ 2 ಪೀಸಸ್ಗಳನ್ನು ಉದ್ದವಾಗಿ ಕತ್ತರಿಸ್ಕೋಬೇಕು. ಇವೆಲ್ಲವನ್ನು ಇವಾಗ ನಾನು ಕತ್ತರಿಸಿ ಇಟ್ಕೊಂಡಾಗಿದೆ. ನಂತರ ಇವಾಗ ಬ್ರೆಡ್ ಪಕೋಡವನ್ನು ಮಾಡೋದಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ಬೇಕಾದಂಥ ಆಲೂ ಸ್ಟಫಿಂಗ್, ಹಾಗೆ ಸ್ವಲ್ಪ ನೀರು ಮತ್ತು ಬೇಸನ್ ಬ್ಯಾಟರ್, ಹಾಗೆ ಬ್ರೆಡ್ ಸ್ಲೈಸಸ್ ಇವೆಲ್ಲವನ್ನು ಒಟ್ಟಿಗೆ ಇಟ್ಕೊಂಡು ಒಂದೊಂದೇ ಬ್ರೆಡ್ ಸ್ಲೈಸನ್ನು ತಗೊಂಡು ಈ ರೀತಿಯಾಗಿ ನೀರಿನಲ್ಲಿ ಅದ್ದಿ ನೀರೆಲ್ಲ ಸಂಪೂರ್ಣವಾಗಿ ಹೋಗುವಂತೆ ಅದನ್ನು ಸ್ಕ್ವೀಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಸ್ಕ್ವೀಸ್ ಮಾಡ್ಕೊಂಡ್ಮೇಲೆ ಆಲೂ ಸ್ಟಫಿಂಗ್ನ ಸ್ವಲ್ಪ ಮಾತ್ರವೇ ತಗೊಂಡು ಅದನ್ನು ಒಂದು ಬದಿಯಲ್ಲಿ ಈ ರೀತಿಯಾಗಿ ಇಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ನಂತರ ಇನ್ನೊಂದು ಬದಿಯನ್ನು ಅದರ ಮೇಲ್ಗಡೆ ಮುಚ್ಚಿ ಇದನ್ನು ಟೈಟಾಗಿ ಸೀಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದೊಂದಾಗಿ ಬ್ರೆಡ್ ಸ್ಲೈಸನ್ನು ತಗೊಂಡು ಅದರಲ್ಲಿ ಆಲೂ ಸ್ಟಫಿಂಗ್ನ ಇಡ್ತಾ ಸರಿಸುಮಾರು 7ರಿಂದ 8 ಬ್ರೆಡ್ ಪಕೋಡವನ್ನು ಈ ರೀತಿ ನಾವು ಒಟ್ಟಿಗೆ ರೆಡಿ ಮಾಡ್ಕೋಬೋದು. ಆದರೆ ಇದಕ್ಕಿಂತ ಹೆಚ್ಚಿಗೆ ಮಾಡ್ಕೋಬೇಡಿ. ಏಕೆಂದರೆ ಇಲ್ಲಿ ನಾವು ಬ್ರೆಡ್ಡನ್ನು ನೀರಿನಲ್ಲಿ ನೆನೆಸಿರೋದ್ರಿಂದ ಅದು ತುಂಬ ಮೆತ್ತಗಾಗಿಬಿಡುತ್ತೆ. ಈ ರೀತಿಯಾಗಿ ಎಲ್ಲವನ್ನು ರೆಡಿ ಮಾಡ್ಕೊಂಡ ನಂತರ ಒಂದೊಂದೇ ಬ್ರೆಡ್ ಪಕೋಡ ಮಾಡೋದಕ್ಕೆ ಬೇಕಾದಂತಹ ಈ ಬ್ರೆಡ್ಗಳನ್ನು ತಗೊಂಡು ಈ ರೀತಿಯಾಗಿ ಬೇಸನ್ ಬ್ಯಾಟರಲ್ಲಿ ಅದನ್ನು ಎದ್ದಿ ಎಣ್ಣೆಯಲ್ಲಿ ಹಾಕಿ ಕರಿತಾ ಹೋಗಬೇಕು. ಲೋ ಫ್ಲೇಮ್ನಲ್ಲಿ ಇವುಗಳನ್ನು ಚೆನ್ನಾಗಿ ಕರಿತಾ ಹೋಗಿ. ಎಲ್ಲಿವರೆಗೂ ಅಂದರೆ ಅವುಗಳ ಬಣ್ಣ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇವುಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರಿತಾ ಹೋಗಬೇಕು. ಈ ರೀತಿಯಾಗಿ ಒಟ್ಟೊಟ್ಟಿಗೆ 3ರಿಂದ 4 ಬ್ರೆಡ್ ಪಕೋಡಗಳನ್ನು ನೀವು ಕರಿಬಹುದು. ಲೋ ಫ್ಲೇಮಲ್ಲಿ ಇವುಗಳನ್ನು ಚೆನ್ನಾಗಿ ಕರಿದು ಫ್ಲಿಪ್ ಮಾಡಿ ಮತ್ತೆ ಇನ್ನೊಂದು ಬದಿಯಲ್ಲೂ ಕೂಡ ನೀವು ಚೆನ್ನಾಗಿ ಇವುಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಬ್ರೆಡ್ ಪಕೋಡ ಇದು ಒಂದು ಸ್ಟ್ರೀಟ್ ಸೈಡ್ನ ಫೇಮಸ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾದಂತಹ ಬ್ರೆಡ್ ಪಕೋಡನ ಮನೆಯಲ್ಲಿ ಮಾಡ್ಕೋಬಹುದು. ಸಾಮಾನ್ಯವಾಗಿ ಮನೆಯಲ್ಲಿ ಸಿಗುವಂತಹ ಈ ಎಲ್ಲ ಪದಾರ್ಥಗಳಿಂದ ಈ ರೀತಿಯಾದಂತಹ ರುಚಿಯಾದ ಬ್ರೆಡ್ ಪಕೋಡವನ್ನು ಕೇವಲ 10 ನಿಮಿಷಗಳಲ್ಲಿ ನೀವು ಮಾಡ್ಕೋಬೋದು. ಇದು ದೊಡ್ಡವರಿಗೂ ಅಲ್ಲದೆ ಮಕ್ಕಳಿಗೂ ಕೂಡ ತುಂಬ ಇಷ್ಟವಾಗುವ ಸ್ನ್ಯಾಕ್. ಈ ರೀತಿಯಾಗಿ ಇವೆಲ್ಲವನ್ನು ಫ್ರೈ ಮಾಡಿದ ಮೇಲೆ ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ ಇಟ್ಕೊಳ್ಳಿ.
ಇವಾಗ ಬಿಸಿ ಬಿಸಿಯಾದಂತಹ ಸಖತ್ ಟೇಸ್ಟಿಯಾಗಿರುವಂತಹ ಎಲ್ಲರಿಗೂ ಇಷ್ಟವಾಗುವ ಬ್ರೆಡ್ ಪಕೋಡ ರೆಡಿ. ಇದನ್ನು ನೀವು ಗ್ರೀನ್ ಚಟ್ನಿ ಅಥವಾ ಟೊಮ್ಯಾಟೊ ಸಾಸ್ನೊಂದಿಗೆ ಸರ್ವ್ ಮಾಡಬಹುದು. ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಖಂಡಿತ ಒಂದ್ಸಲ ನೋಡಿ. ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.